ಗರುಡ ಪುರಾಣ ಸಾವಿನ ನಂತರದ ರಹಸ್ಯಗಳು ಮತ್ತು ಜೀವನದ ಪಾಠಗಳು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. 18 ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣ ಎಂದರೆ ಅನೇಕರಿಗೆ ಭಯ. ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು, ಓದಬಾರದು ಎಂಬ ತಪ್ಪು ಕಲ್ಪನೆಗಳಿವೆ. ಆದರೆ ಸತ್ಯ ಏನೆಂದರೆ, ಗರುಡ ಪುರಾಣವು ನಮಗೆ ಹೇಗೆ ಸಾಯಬೇಕು ಎಂದು ಹೇಳುವುದಕ್ಕಿಂತ ಹೆಚ್ಚಾಗಿ ಬದುಕಿರುವಾಗ ಹೇಗೆ ಧರ್ಮದಿಂದ ಬಾಳಬೇಕು ಎಂದು ಕಲಿಸುತ್ತದೆ. ಗರುಡ ಪಕ್ಷಿಯು ಕೇಳಿದಂತಹ ಪ್ರಶ್ನೆಗಳಿಗೆ ಮಹಾವಿಷ್ಣುವು ನೀಡಿದ ಉತ್ತರಗಳೇ ಈ ಪುರಾಣ. ಮನುಷ್ಯ ಸತ್ತ ನಂತರ ಆತ್ಮವು ಯಮಲೋಕಕ್ಕೆ ಹೇಗೆ ಹೋಗುತ್ತದೆ? ಯಮಧರ್ಮರಾಜನು ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಹೇಗೆ ಮಾಡುತ್ತಾನೆ? ನಾವು ಮಾಡುವ ಪ್ರತಿಯೊಂದು ಸಣ್ಣ ತಪ್ಪುಗಳಿಗೂ ಸಿಗುವ ಶಿಕ್ಷೆಗಳೇನು ಎಂಬುದನ್ನು ಗರುಡ ಪುರಾಣ ವಿವರವಾಗಿ ತಿಳಿಸುತ್ತದೆ. ಉಪ್ಪನ್ನು ತಿಂದವರು ನೀರನ್ನು ಕುಡಿಯಲೇಬೇಕು ಎಂಬ ಮಾತು ಇಲ್ಲಿ ಅಕ್ಷರಶಃ ನಿಜವಾಗುತ್ತದೆ. ಅನ್ಯಾಯ ಮಾಡಿದವರು ಯಮಪುರಿಯಲ್ಲಿ ಅನುಭವಿಸುವ ಕಷ್ಟಗಳನ್ನು ಕೇಳಿದರೆ ಎದೆ ನಡುಗುತ್ತದೆ. ಗರುಡ ಪುರಾಣದ ಪ್ರಕಾರ ನಾವು ಮಾಡುವ ಪಾಪಗಳ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮ ನಿರ್ಧಾರವಾಗುತ್ತದೆ. ಬಡವರ ಹೊಟ್ಟೆ ಒಡೆಯುವವರು, ಪ್ರಾಣಿಗಳಿಗೆ ಹಿಂಸೆ ನೀಡುವವರು ಮತ್ತು ಮೋಸದ ಹಾದಿಯಲ್ಲಿ ನಡೆಯುವವರು ಯಾವ ಪ್ರಾಣಿಯಾಗಿ ಹುಟ್ಟುತ್ತಾರೆ ಎಂಬುದು ಇದರಲ್ಲಿ ದಾಖಲೆಯಾಗಿದೆ. ಇದು ಕೇವಲ ಕಥೆಯಲ್ಲ, ಇದು ಮನುಷ್ಯನಿಗೆ ಒಂದು ಎಚ್ಚರಿಕೆ. ಯಾರನ್ನು ನೋಯಿಸಬೇಡ, ಏಕೆಂದರೆ ಭಗವಂತ ಎಲ್ಲವನ್ನೂ ಗಮನಿಸುತ್ತಾನೆ. ಗರುಡ ಪುರಾಣವು ಕೇವಲ ಮರಣದ ಬಗ್ಗೆ ಹೇಳುವುದಿಲ್ಲ, ಉತ್ತಮ ಆರೋಗ್ಯ, ಯಶಸ್ವಿ ಜೀವನ, ಸುಖಿ ಕುಟುಂಬವನ್ನು ಹೊಂದಲು ಯಾವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. ದಾನದ ಮಹತ್ವ, ಗುರು ಹಿರಿಯರಿಗೆ ನೀಡಬೇಕಾದ ಗೌರವ ಮತ್ತು ಸತ್ಯದ ಹಾದಿಯ ಬಗ್ಗೆ ಇದು ದಾರಿದೀಪವಾಗಿದೆ. ಸ್ನೇಹಿತರೆ, ಗರುಡ ಪುರಾಣವು ಓದುವರಿಂದ ಅಜ್ಞಾನ ದೂರವಾಗುತ್ತದೆ. ಸತ್ಯವಂತರಾಗಿ ಬದುಕಲು ಇದು ನಮಗೆ ಪ್ರೇರಣೆ ನೀಡುತ್ತದೆ. ಅನ್ಯಾಯಗಾರರಿಗೆ ಭಯವಿರಲಿ, ಸಜ್ಜನರಿಗೆ ಧೈರ್ಯವಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.